ಮನೆಗೆ ಮಾಟ ಮಂತ್ರವಾಗಿದ್ದರೆ ಈ ಸಣ್ಣ ಪ್ರಯೋಗ ಮಾಡಿಸಿದ್ದು ಯಾರು ಅಂತ 100% ಗೊತ್ತಾಗುತ್ತೆ. ಅದಕ್ಕೆ ಏನು ಪರಿಹಾರ, ಮಾಡಿಸಿದವನಿಗೆ ಹಿಂತಿರುಗಿ ಒಡೆಯಲು ಏನು ಮಾಡಬೇಕು, ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಯಶವಂತರಾವ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ. ಎಷ್ಟೋ ಜನರಿಗೆ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಟ್ಟಿದ್ದಾರೆ. ಅವರು ತಿಳಿಸಿರುವ ಹಾಗೆ ಯಾವ ವ್ಯಕ್ತಿಗೆ ವಾಮಾಚಾರಗಳು ಆಗಿರುತ್ತದೋ ಕೆಲವೊಂದೊಂದು ನಿರ್ದಿಷ್ಟ ಕ್ರಮದಲ್ಲಿ ಮಾನಸಿಕ ತೊಳಲಾಟಗಳು, ಅನಾರೋಗ್ಯದ ಪರಿಸ್ಥಿತಿಗಳು ಮತ್ತು ವಿಪರೀತ ಸಾಲ ಮಾಡಿಕೊಳ್ಳುವ ಪರಿಸ್ಥಿತಿಗಳು, ಜಗಳ ಆಡುವುದು, ಅನೇಕ ರೀತಿಯಾದಂತಹ ಸುಳ್ಳು ಪಳ್ಳು ಅಪವಾದಗಳು ತಲೆಗೆ ಹೇರಿಕೊಳ್ಳುವುದು, ಮಾನಸಿಕ ನೆಮ್ಮದಿ ಇಲ್ಲದೆ ಜೀವನದಲ್ಲಿ ಕುಗ್ಗಿ ಹೋಗಿ ಮಂಕಾಗಿ ಇರುವುದು, ಇವೆಲ್ಲವೂ ಕೂಡ ಆಗುತ್ತಲೇ ಇರುತ್ತದೆ. ವಿನಾಕಾರಣ ಜಗಳ ಆಗೋದು, ಗಂಡ ಹೆಂಡತಿ ನಡುವೆ ವಿರಸಗಳು ಉಂಟಾಗುವುದು, ಚೆನ್ನಾಗಿ ನಡೀತಿದ್ದ ವ್ಯಾಪಾರ ನಷ್ಟವಾಗಿ ಹೋಗುವುದು, ಇವೆಲ್ಲವೂ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಆಗುತ್ತಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಆಗುತ್ತಿದ್ದರೆ ಮಾಟಮಂತ್ರದ ಲಕ್ಷಣ, ಸಂಕೇತ ಅಂತಲೇ ಹೇಳಬಹುದು. ಇದು ಆಗುತ್ತಿದ್ದರೆ ಯಾವ ಒಂದು ತಂತ್ರ ಮಾಡಿದ್ರೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಭುಜಪತ್ರೆ ಈ ಪನ್ಸಾರಿ ಗಂದಿಗೆ ಅಂಗಡಿ ಪೂಜಾ ಸಾಮಗ್ರಿಗಳು ದೊರೆಯುತ್ತಲ್ಲ, ಅಲ್ಲಿ ಸಿಗುತ್ತೆ. ಆ ಭುಜಪತ್ರೆಯನ್ನು ಮನೆಗೆ ತರಿಸಿದ ನಂತರ ಅದಕ್ಕೆ ನಿಮ್ಮ ಹೆಸರು ಮತ್ತು ಯಾವ ರೀತಿ ತೊಂದರೆಗಳು ನಿಮಗೆ ಆಗುತ್ತಿದೆ ಅಂತ ಬರೆದುಕೊಳ್ಳಬೇಕು. ಉದಾಹರಣೆಗೆ ಅನಾರೋಗ್ಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ಇವೆಲ್ಲವನ್ನು ಬರೆದುಕೊಂಡು ಮಾಟಮಂತ್ರ ಆಗಿದ್ದರೆ ಅದು ಸಂಪೂರ್ಣವಾಗಿ ಕಳೆದು ಹೋಗಲಿ ಅಂತ ಕೆಂಪು ಮಾರ್ಕರ್ ಪೆನ್ನಿನಿಂದ ಬರೆದು ಬಿಡಿ. ಅದರ ಜೊತೆಗೆ ಒಣಗಿರುವಂತಹ ಹಸುವಿನ ಸಗಣಿ, ಅದು ಬೆರಣೆ ಅಂತ ಕರೀತಾರೆ, ಅದನ್ನು ಕುಟ್ಟಿ ಪುಡಿ ಮಾಡಿ ಆ ಪುಡಿಯನ್ನು ಹಾಕಬೇಕು. ಅದರ ಜೊತೆಗೆ 3 ಒಣಮೆಣಸು ಕಾಳುಗಳನ್ನು ಹಾಕಬೇಕು. ಅದರ ಜೊತೆಗೆ ಪಚ್ಚೆ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ, ಒಂದು ಸ್ವಲ್ಪ ಸಾಂಬ್ರಾಣಿಯನ್ನು ಹಾಕಿ, ಒಂದು ಬಿಳಿಯ ಬಟ್ಟೆಯ ಚೂರನ್ನು ಅದಕ್ಕೆ ಹಾಕಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಮಣ್ಣಿನ ತಟ್ಟೆ ಅಥವಾ ತೆಂಗಿನಕಾಯಿ ಚಿಪ್ಪಿನಲ್ಲಿ ಎಲ್ಲನೂ ಹಾಕಿದ ನಂತರ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ಬಂದಂತಹ ಹೊಗೆಯನ್ನು ಮನೆಯ ತುಂಬ ಪಸರಿಸಿ ಆ ಹೊಗೆಯ ದಟ್ಟತೆಯಲ್ಲಿ ಮಾಡಿಸಿದ ವ್ಯಕ್ತಿ ಕಾಣಿಸಿಕೊಳ್ಳುತ್ತಾನೆ. ಅದು ನಿಮಗೆ ಮಾತ್ರ ಗೋಚರಿಸುತ್ತಾ ಇರುತ್ತಾನೆ. ಅದು ಅವನಿಗೆ ಹಿಂತಿರುಗಿ ಹೊಡೆದು ಬಿಡಲಿ ಅಂತ ಒಂದು ಪೇಪರ್ ಮೇಲೆ ಅವನ ಹೆಸರನ್ನು ಬರೆದು ಆ ತೆಂಗಿನಕಾಯಿ ಚಿಪ್ಪಿನೊಳಗಡೆ ಹಾಕಿ ಸುಟ್ಟು ಬಿಡಿ. ಅದನ್ನು ತೆಗೆದುಕೊಂಡು ಹೋಗಿ ಈ ಬೂದಿಯಾಗಿರುತ್ತಲ್ಲ ಆ ಭಸ್ಮವನ್ನು ಅವರ ಮನೆ ಹತ್ತಿರ ಇರುವ ಯಾವುದಾದ್ರೂ 3 ಕೂಡುವ ರಸ್ತೆಗೆ ಅವನು ಪ್ರತಿನಿತ್ಯ ಓಡಾಡುವಂತಹ ಜಾಗದಲ್ಲಿ ಸುರಿದು ಬಂದು ಬಿಡಿ. ಆಮೇಲೆ ನೋಡಿ, ಮಾಡಿಸಿದವರಿಗೆ ಹಿಂತಿರುಗಿ ಒಡೆದು ಬಿಡುತ್ತದೆ. ಈ ತಂತ್ರವನ್ನು ಮಾಡುವಾಗ ನೀವು ಈ ತಕ್ಷಣ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಬೇಕು.